ಇವತ್ತು ನಮ್ಮ ಮನೆಗೆ ಪ್ರಸಾದ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು, ಎಲ್ಲ ಊರಿಗೆ ಎಲ್ಲ ನೆನ್ನೆಲ್ಲ ಕೇಕ್ ಒಯ್ದಿದ್ವಲ್ಲ, ಇವತ್ತು ಇದನ್ನ ಪ್ರಸಾದ ಇಟ್ಕೊಂಡಿದೀವಿ. ಗೋಬಿ ಮಂಚೂರಿ ಮಾಡ್ತಾ ಇದ್ದೀವಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ನೋಡಿ, ಕೋಸ್ ತಂದು. ಕಲರ್ ಬ್ಯಾನ್ ಮಾಡಿದ್ದಾರೆ ಗೋಪಿಯರು. ಗೋಬಿ ಮಂಚೂರಿಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಷ್ಟು ಈಸಿಯಾಗಿ ಮಾಡ್ಕೊಳ್ಳುವಾಗ ನೀವು ಮೆಣಸಿನ ಪುಡಿ, ಉಪ್ಪು, ಖಾರ ಪುಡಿ, ಮೈದಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀವಿ. ಎಲ್ಲ ಕೈಗಲಿಸ್ತಾ ಇದ್ದೀವಿ ನೋಡಿ, ಎಲ್ಲ ಹಾಕಿದ್ದೀವಿ. ಇನ್ನು ಬೇಕು ಈ ಥರ ಸ್ವಲ್ಪ ಕಲರ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಎರಡು ಕೈಯಾಗ ಹಾಕಿ ಹಿಂಗೆಲ್ಲ ನೀಟಾಗಿ ಮಿದ್ದು ಬಿಡ್ಬೇಕು. ಈ ಥರ ಮಿದ್ದುತ್ತಾ ಇದ್ದೀವಿ. ಅದೇ ನೋಡ್ರಿ, ಎಣ್ಣೆ ಕಾಸ್ತಾ ಇದ್ದೀವಿ. ಚೆನ್ನಾಗಿ ಎಣ್ಣೆ ಕಾಸ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ಹಿಂಗೆ ಎಣ್ಣೆಗೆ ಬಿಟ್ಕೊಂಡೋದ್ರೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬೇಯ್ತಾ ಇದ್ದಾವೆ ನೋಡ್ರಿ. ಒಂದು ಸ್ವಲ್ಪ ತೆಗ್ದಿದ್ದೀವಿ ಆಲೆ. ಈ ಕಡೆ ಈ ಥರ ಇರ್ತವೆ, ಹಿಂಗೆ ತೇಲ್ಸಿ ತಕ್ಕೊಂಡ್ರಿ. ಗೋಪಿ ರೆಡಿ ಆಗ್ಯಾವೆ. ಗೋಪಿಗೆ ಹಾಕೋ ಮಸಾಲೆ ಗ್ರೇವಿಗಿನ್ನ ಹಂಗೆ ತಿಂದು ನೋಡಿದರೆ ಟೇಸ್ಟ್ ಸೂಪರಾಗಿರ್ತವೆ. ಹಂಗೆ ತಿಂದು ನೋಡ್ಬೋದು. ತಿಂತಾ ಇದ್ವಿ ನಾವು, ಸೂಪರಾಗಿ ಇದಾವೆ ನೋಡಿ. ರೆಡಿ ಆಗೈತೆ ಗೋಪಿ. ಎಲ್ಲ ಚೆನ್ನಾಗಿರೋದಕ್ಕೆ, ಟೇಸ್ಟ್ ಇರೋದಕ್ಕೆ ಎಲ್ಲ ಏನು ಮುತ್ರ್ಕೊಂಡು ತಿಂತಾ ಇದ್ದಾರೆ, ಮೇಲೆ ಬಿದ್ದು ತಿಂತಾ ಇದ್ದಾರೆ ಎಲ್ಲರೂ ನೋಡಿ. ಹೊರಗಡೆ ಅಂಗಡಿಗಿನ್ನ ಮನೆ ಮಾಡಿ ಟೇಸ್ಟ್ ಇರ್ತೈತೆ ಅಂತೇಳಿ ಸ್ವಚ್ಛವಾಗಿ ನೀಟಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ ನೋಡ್ರಿ. ಏನು ಸೂಪರಾಗಿ ಇನ್ನೂ ಆಗೋದೇ ತಡ ಎಲ್ಲ ತಿಂತಾರೆ ಫ್ಯಾಮಿಲಿ ಎಲ್ಲ.